अस्सलामुअलैकुम, वेलकम बैक टू द माई यूट्यूब चैनल। आज हम लोग आ चुके हैं सुरक्षा आश्रम। भी दिखाता हूँ आश्रम का वीडियो। हमारे इमो भाई भी आ चुके हैं। ಬನ್ನಿ ಆಶಿಕಾ, ಪ್ರಶಂಸೆ ಬನ್ನಿ. ನನಗೆ ಒಂದು ನಿಮಿಷ ಸಂದೇಶ. ಸುರಕ್ಷಾ ಸೇವಾಶ್ರಮಕ್ಕೆ ಇಂಬು ಅವರು ಭೇಟಿ ನೀಡಿದ್ದಾರೆ. ಅವರ ಸಿಸ್ಟರಾದ ಕಾಜಲ್ ಶಾ. ಕನ್ನಡ ಬೋಲ್ತೀನಿ. ನಮಸ್ಕಾರ. ಇವತ್ತು ನಮ್ಮ ಸುರಕ್ಷಾ ಆಶ್ರಮಕ್ಕೆ ಇಮ್ರಾನ್ ಅವರು ಬಂದಿದ್ದಾರೆ. ಕಾರಣ ಅವರ ಅಕ್ಕಾದ ಕಾಜಲ್ ಶಾ ಅವರು ಇವತ್ತು ನಮಗೆ ಉಪವಾಸ ಬಿಡಲಿಕ್ಕೆ ನಮ್ಮ ಆಶ್ರಮವಾಸಿಗಳಿಗೆ ಹಣ್ಣು ಹಂಪಲ ಹಾಗೂ ಇನ್ನಿತರ ವಸ್ತುವನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ. ಅವರಿಗೆ ರಂಜಾನ್ ಮುಬಾರಕ್ ಹಾಗೂ ದೇವರವರಿಗೆ ಆರೋಗ್ಯ ಆಯಿಸ್ಕೊಟ್ಟು ಕಾಪಾಡಲಿ. ಈ ನಮ್ಮ ಇಡೀ ಸುರಕ್ಷಾ ಸೇವಾಶ್ರಮದ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ದೇವರಲ್ಲಿ ಬೇಡ್ತೇನೆ. ಇದಕ್ಕಿಂತ ಮುಂಚೆ ಕೂಡ ನಮ್ಮ ಆಶ್ರಮದಲ್ಲಿ ಒಬ್ಬರಿಗೆ ಹುಷಾರಿರಲಿಲ್ಲ, ಅವ್ರದ್ದೊಂದು ಬಿಲ್ಲು ಕೂಡ ಅವರೇ ಪೇಮೆಂಟ್ ಮಾಡಿದ್ದಾರೆ. ದೇವರವರಿಗೆ ಒಳ್ಳೇದು ಮಾಡಲಿ. ಹಾಗೂ ದಿನನಿತ್ಯ ಹಾಲಿನ ವ್ಯವಸ್ಥೆ ಕೂಡ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೂ ಕೂಡ ಅವರಿಗೆ ತುಂಬ ಥ್ಯಾಂಕ್ಸ್. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಹೀಗೆ ಅವರಿಗೆ ಪಾಪ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ಶಕ್ತಿ ದೇವರು ಕೊಡಲಿ ಅಂತ ದೇವರಲ್ಲಿ ಬೇಡ್ತೇನೆ. ತುಂಬ ಥ್ಯಾಂಕ್ಸ್. ದೇವರು ಒಳ್ಳೇದು ಮಾಡಲಿ. ಇಮ್ರಾನ್ ಸರ್ ಹೇಳಿ, ಫಸ್ಟ್ ನಮ್ಮಲ್ಲಿ ಒಂದೊಂದು ವಿಸಿಟ್ ಕೊಟ್ಟಿದ್ರ, ಉಪವಾಸ ಬಿಡುವಂತ ನಿಮ್ಮ ಸಿಸ್ಟರ್ ಕಳಿಸಿದ ವಸ್ತು ತಂದು ಎಲ್ಲರಿಗೆ ಹಂಚಿದ್ರ, ಹೇಗೆ ಅನಿಸ್ತಾ ಉಂಟು ನಿಮ್ಮ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಯಾಕಂದರೆ ಇದೊಂದು ಆಯಿಷಾ ಅವರು ಒಂದು ಮಾಡ್ತಿರೋದು ತುಂಬ ದೊಡ್ಡ ಕೆಲಸ ಇದು. ಯಾಕಂದರೆ ಯಾರು ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಒಂದು ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇಷ್ಟು ಜನ ಇದ್ದಾರೆ ಇಲ್ಲಿ, ಯಾರಿಗೆ ಅಂದಾಜಿಲ್ಲ. ಯಾಕಂದರೆ ಎಲ್ಲರೂ ತಿಳ್ಕೊಳ್ತಾರೆ ಅಂತ ಹೇಳಿದರೆ ಒಂದು 5-10 ಜನ ಇದ್ದಾರೆ ಅಂತ ತಿಳ್ಕೊಳ್ತಾ ಇದ್ದಾರೆ. ನನ್ನ ಅಂದಾಜಿನ, ನನ್ನ ಹತ್ರ ಮಾತಾಡಿದ ಪ್ರಕಾರ ಎಲ್ಲರಿಗೆ ಗೊತ್ತಿರೋದು ಇಲ್ಲಿ 10-15 ಜನ ಇದ್ದಾರೆ ಅಂತ. ಬಟ್ ಇಲ್ಲಿ 100 ಜನ ಇದ್ದಾರೆ ಇಲ್ಲಿ. ದಯವಿಟ್ಟು ಎಲ್ಲರೂ ನಾವು ನಮ್ಮಿಂದ ಕೈ ಎಷ್ಟು ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ಈ ಆಶ್ರಮಕ್ಕೆ ಹೆಲ್ಪ್ ಮಾಡಿ ಅಂತ ನಾನು ಅಷ್ಟೇ ಹೇಳೋದು. ಯಾಕಂತ ಹೇಳಿದರೆ ತುಂಬ ಕಷ್ಟ ಉಂಟು. ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಒಂದೊಂದು ಜನದ ಇಟ್ಟರೆ ಸಹ ತುಂಬ ವ್ಯಾಲ್ಯೂಬಲ್ ಉಂಟು. ಇಲ್ಲಿ ತುಂಬ ಕಷ್ಟ ಉಂಟು. ಅದನ್ನು ಸಹ ಇವರು ನಮ್ಮ ಆಯಿಷಾಪ್ ಅವರು ತುಂಬ ಅದನ್ನು ಅನುಸರಿಸಿಕೊಂಡು ಅವರಿಗೆ ಹೆಲ್ಪ್ ಮಾಡಿಕೊಂಡು ಅವರ ಎಲ್ಲ ದಿನನಿತ್ಯದ ಕೆಲಸವನ್ನೆಲ್ಲ ಮಾಡಿಕೊಂಡು ನಮ್ಮ ಆಯಿಷಾಪ್ ಅವರು ಮಾಡ್ತಾ ಇದ್ದಾರೆ. ಸೊ ನಾನು ಎಲ್ಲರಿಗೂ ಹೇಳೋದು ಒಂದೇ, ಯಾರ್ಯಾರಿದ್ದಾರೆ ಎಲ್ಲರಿಂದ ಜಸ್ಟ್ ಎಲ್ಲ ಅಷ್ಟು ಹೆಚ್ಚು ಕೊಡ್ಬೇಕಂತ ಇಲ್ಲ, ಎಷ್ಟಷ್ಟು ನಿಮ್ಮ ಕಡೆಯಿಂದ ಅಷ್ಟೊಂದು ಈ ಒಂದು ಆಶ್ರಮಕ್ಕೆ ಒಂದು ದಯವಿಟ್ಟು ಒಂದು ಹೆಲ್ಪ್ ಮಾಡಿ ಅಷ್ಟೇ ಹೇಳ್ತಾ ಇದ್ದೇನೆ. ಯಾಕಂದರೆ ನನ್ನಿಂದ ಎಷ್ಟಾಗಿದೆ ಅದರಿಂದ ನನ್ನಿಂದ ನಮ್ಮ ಸಿಸ್ಟರ್ ಕಾಜಲ್ ಶಾ ಅಂತ ಇದ್ದಾರೆ, ಅವರಿಂದ ನಾನು ಮಾಡಿಸ್ತಾ ಇದ್ದೇನೆ. ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಹಾಲು ಕೊಡ್ತಾ ಇದ್ದಾರೆ ಡೈಲಿ. ಮತ್ತು ಸ್ವಲ್ಪ ಅಮೌಂಟ್ ಹೆಲ್ಪ್ ಮಾಡಿದ್ದಾರೆ. ಈಗ ಇವತ್ತು ರಂಜಾನ್ ಇವರಿಗೆ ಹೆಲ್ಪ್ ಮಾಡಿದ್ದಾರೆ, ಇಫ್ತಾರಿಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಹೀಗೆ ನೀವೆಲ್ಲರೂ ಹೆಲ್ಪ್ ಮಾಡಿ ಅಂತೆಲ್ಲ ನಾವು ಕೇಳಿಕೊಳ್ತಾ ಇದ್ದೇವೆ ಅಷ್ಟೇ, ಮತ್ತೇನಿಲ್ಲ. ಯಾಕಂದರೆ ಈ ಒಂದು ಜಾಗದಲ್ಲಿ ನೋಡುವಾಗ ನಮಗೆ ಒಂಥರ ಎಲ್ಲೋ ಒಂದು ಬಂದಿದೆ ಒಂದು. ಯಾಕಂತ ಹೇಳಿದ್ರೆ ಇಲ್ಲಿ ಭೇದ ಭಾವ ಅಂತ ಯಾವುದೂ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಒಂದೇ ಜಾತಿ, ಎಲ್ಲ ಬೇರೆ ಬೇರೆ ಜಾತಿಯವರು ಇದ್ದಾರೆ, ಆದರೆ ಇಲ್ಲಿ ಎಲ್ಲರೂ ಒಂದೇ ಥರ ಇದ್ದಾರೆ. ಇಲ್ಲಿ ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಹಿಂದೂಗಳಿದ್ದಾರೆ, ಎಲ್ಲರಿದ್ದಾರೆ. ಸೊ ಭೇದ ಭಾವ ಇಲ್ಲಿಲ್ಲ. ನಿಮ್ಗೆ ನೋಡ್ಲಿಕ್ಕುಂಟ, ದುನಿಯಾ ನೋಡ್ಲಿಕ್ಕುಂಟ, ಈ ಆಶ್ರಮಕ್ಕೆ ಬನ್ನಿ, ಇಲ್ಲಿ ನೋಡಿ, ಇದೇ ದುನಿಯಾ.
ये ब्लॉग मैं यहीं पर ख़त्म कर रहा हूँ, क्योंकि आज हम सुरक्षा आश्रम को जाके इमो भाई की तरफ से सुरक्षा आश्रम के लिए दावत दे के आए, रोज़े का इफ्तारी। और क्योंकि आज बहुत खुशी हो रहा है, क्योंकि एक आश्रम को बोलते हैं ना, जो चीज़ देते हैं तो बहुत खुशी होता है, वो आज पता चला। हमारा इमो भाई भी आज ब्लॉग एंड इमो भाई करेंगे। हाय। तो फिर आज मैं मेरे दीदी की तरफ से, काजल शाह की तरफ से, उनकी तरफ से मैं आज सुरक्षा आश्रम यानी कि आयशा सुरक्षा आश्रम में जाके, वहाँ पर जाके मैंने आज इतना खुश हो रहा है मैं कि रमज़ान इफ्तार इतने आदमी, इतने मजबूर आदमी लोग, तो फिर हम लोग ने जाके उनको फ्रूट, समोसा, खीर, बहुत से आइटम दिया है। तो दिल को बहुत खुश है, मैं तसल्ली है मेरे दिल में। तो फिर बहुत बहुत शुक्र करता हूँ उस अल्लाह से कि मेरे दीदी को देने का ताकत दिया है, और भी दे मेरे बहन को, और भी दे। दुआ करता हूँ मैं दीदी के लिए, आमीन सुम्मा आमीन। ब्लॉग यहीं और पर ख़त्म करता और हूँ। एक बात, उधर सब्सक्राइब कीजिए, लाइक कीजिए और शेयर कीजिए, और नीचे देखिए, नीचे वही बटन दबाइए, बेल बटन दबाइए। ओके, थैंक यू, बाय बाय।